ದಾಂಡೇಲಿಯಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯವಾದ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸ್ರೆ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಶುಭವನ್ನು ಹಾರೈಸಿ ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದವರನ್ನು ಸ್ಮರಿಸುವುದರ ಜೊತೆಗೆ ಈ ದೇಶದ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯನ್ನು ಇನ್ನೂ ಗಟ್ಟಿಯಾಗಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್, ದಾಂಡೇಲಿ ತಾಲೂಕು ಘಟಕದ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್, ಕೋಶಾಧ್ಯಕ್ಷರಾದ ಶ್ರೀಮಂತ್ ಮದರಿ, ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಾಧಿಕಾರಿಗಳಾದ ಸುರೇಶ್ ಪಾಲನ್ಕರ್, ಸುರೇಶ್ ಕಾಮತ್, SS ಕುರ್ಡೇಕರ್, ಕಲ್ಪನಾ ಪಾಟೀಲ್, ವೆಂಕಮ್ಮ ನಾಯ್ಕ್, ಪ್ರಮುಖರಾದ ಬಾಬಣ್ಣ ಶ್ರೀವತ್ಸ, ಭೀಮಾಶಂಕರ್ ಅಜಿನಾಳ್, ಫ್ರಾನ್ಸಿಸ್ ಮಸ್ಕರೇನೆಸ್, ಅನಿಲ್ ದಂಡಗಲ್, ಫಿರೋಜ್ ಫಿರ್ಜಾದೆ, ರವಿ ಸುತಾರ್, ಸಂದೇಶ್ ಜೈನ್, ಅಕ್ಷಯಗಿರಿ ಗೋಸಾವಿ, ಪ್ರವೀಣ್ ಸುಲಾಕೆ, ಹನುಮಂತ್ ಕುಂಬಾರ್ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಳೋಣ. ಅದ್ರ ಜೊತೆಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಸೌಹಾರ್ದತೆಗಾಗಿ, ಐಕ್ಯತೆಗಾಗಿ, ಭಾವೈಕ್ಯತೆಗಾಗಿ ಅವರೆಲ್ಲ ಏನು ಕನಸುಗಳನ್ನು ಕಟ್ಕೊಂಡಿದ್ರು, ಈ ದೇಶದ ಏನು ಬದ್ಧತೆಗಾಗಿ, ಸಮೃದ್ಧತೆಗಾಗಿ ಎಲ್ಲರೂ ಅವರೇನು ಕನಸುಗಳನ್ನು ಕಟ್ಕೊಂಡಿದ್ರು ಅದನ್ನೆಲ್ಲ ಈಡೇರಿಸುವ ಮುಂದಿನ ಪೀಳಿಗೆಯಾಗಿ ನಾವೆಲ್ಲರೂ ಮುನ್ನಡೆಯೋಣ ಎನ್ನುವ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.